ಚಿಕ್ಕಮಗಳೂರಿನಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗುವ ಲಕ್ಷಣ. ರಂಜಾನ್ನಲ್ಲಿ ಮೈಕ್ ಬಳಕೆಗೆ ಅವಕಾಶಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಆಜಾನ್ ವೇಳೆ ಲೌಡ್ ಸ್ಪೀಕರ್ ಬಳಕೆಗೆ ಪಟ್ಟನ್ನ ಹಿಡಿಯಲಾಗಿದೆ. ಲೌಡ್ ಸ್ಪೀಕರ್ ಬಳಕೆಗೆ ಅವಕಾಶ ಕೊಡಬೇಕು ಅಂತ ಮುಸ್ಲಿಂ ಸಮುದಾಯದವರು ಪಟ್ಟನ್ನ ಹಿಡಿದಿದ್ದಾರೆ. ಅದು ರಂಜಾನ್ನಲ್ಲಿ. ಜಿಲ್ಲಾಡಳಿತಕ್ಕೆ ಮುಸ್ಲಿಂ ಮುಖಂಡರಿಂದ ಮನವಿ. ಶಾಸಕ ಸಿಟಿ ರವಿಗೂ ಕೂಡ ಮುಸ್ಲಿಮರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದವರು ಶಾಸಕ ಸಿಟಿ ರವಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ನೀಡುವಂತೆ ಈ ಮನವಿಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಬಟ್ ಅದರದ್ದೇ ಆದಂಥ ಒಂದು ರೂಲ್ಸ್ಗಳಿದೆ. ಎಷ್ಟು ಡೆಸಿಬಲ್ಸ್ ಇರಬೇಕು, ಯಾವ ಪ್ರದೇಶದಲ್ಲಿ ಎಷ್ಟು ಡೆಸಿಬಲ್ನಲ್ಲಿ ಒಂದು ಸ್ಪೀಕರನ್ನು ಬಳಕೆ ಮಾಡಬಹುದು ಅನ್ನುವಂಥ ಒಂದು ರೂಲ್ಸ್ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಏನು ಮಾಡುತ್ತೆ ಕಾದು ನೋಡ್ಬೇಕು. ಸಿಟಿ ರವಿ ಅವರ ಹೇಳಿಕೆ ಅಲ್ಲ ಇಂಪಾರ್ಟೆಂಟ್ ಇಲ್ಲಿ. ಸಿಟಿ ರವಿ ಅವರ ಒಪ್ಪಿಗೆ ಅಲ್ಲ ಬೇಕಾಗಿರೋದಿಲ್ಲಿ. ಇಲ್ಲಿ ಬೇಕಾಗಿರುವಂಥದ್ದು ಜಿಲ್ಲಾಡಳಿತ ಏನು ಮಾಡುತ್ತೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈ ರಂಜಾನ್ನಲ್ಲಿ ಮೈಕ್ ಬಳಕೆಗೆ ಅಜಾನ್ ಲೌಡ್ ಸ್ಪೀಕರ್ ಬಳಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ, ಮತ್ತೆ ಜಿಲ್ಲಾಡಳಿತ ಏನಂತ ಏನಾದರೂ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ? ಪೃಥ್ವಿ, ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಒಂದ್ ರೀತಿಯ ಧರ್ಮ ದಂಗಲ್ ಶುರುವಾಗಿರುವಂತದ್ದು. ಅಂದ್ರೆ ರಂಜಾನ್ ವೇಳೆಯಲ್ಲಿ ಆಜಾನ್ ಕೂಗುವ ವೇಳೆಯಲ್ಲಿ ಲೌಡ್ ಸ್ಪೀಕರ್ ಬಳಕೆಗೆ ಮುಸ್ಲಿಂ ಮುಖಂಡರು ಒತ್ತಾಯಿಸಿರುವಂತದ್ದು. ಜಿಲ್ಲಾಧಿಕಾರಿ KN ರಮೇಶ್ ಅವರಿಗೆ ಮುಸ್ಲಿಂ ಮುಖಂಡರು ನಮಗೆ ಲೌಡ್ ಸ್ಪೀಕರ್ಗೆ ಅವಕಾಶ ಮಾಡಿಕೊಡ್ಬೇಕೆನ್ನೋ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ ಒಂದಷ್ಟು ರೂಲ್ಸ್ ಗಳು ಇರುವಂತದ್ದು. ಅಂದ್ರೆ ಆಜಾನ್ ಕೂಗುವ ವೇಳೆಯಲ್ಲಿ ಒಂದೊಂದು ಏರಿಯಾಕ್ಕೂ ಒಂದೊಂದು ರೂಲ್ಸ್ ಗಳಿರುತ್ತೆ. ಅಂದ್ರೆ ಸಣ್ಣ ಹಳ್ಳಿಗಳಲ್ಲಾದ್ರೆ ಒಂದು ರೂಲ್ಸ್ ಇರುತ್ತೆ, ಟೌನ್ ಗಳಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ. ಆದ್ರೆ ನಮಗೆ ಲೌಡ್ ಸ್ಪೀಕರ್ ಅಂದ್ರೆ ಬೆಳಗಿನ ಜಾವ ಮತ್ತೆ ಸಂಜೆ ಏನು ಆಜಾನ್ ಕೂಗುವ ವೇಳೆಯಲ್ಲಿ ಲೌಡ್ ಸ್ಪೀಕರ್ ಬಳಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಮುಸ್ಲಿಂ ಮುಖಂಡರು ಒತ್ತಾಯಿಸಿರುವಂತದ್ದು. ಈಗ ಸದ್ಯ ಜಿಲ್ಲಾಧಿಕಾರಿ ಈ ಬಗ್ಗೆ ಯಾವುದೇ ರೀತಿಯ ಉತ್ತರ ನೀಡಿಲ್ಲ. ಅಂದ್ರೆ ನಾವು ಸರ್ಕಾರ ಗಮನಕ್ಕೆ ತರ್ತೇವೆ, ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅದನ್ನ ನಾವು ಪಾಲಿಸ್ತೇವೆ ಅನ್ನೋ ಒಂದು ಮಾತನ್ನ ಜಿಲ್ಲಾಧಿಕಾರಿ KN ರಮೇಶ್ ತಿಳಿಸಿರುವಂತದ್ದು. ಆದ್ರೆ ಈಗ ಮುಸ್ಲಿಂ ಮುಖಂಡರು ಒಂದ್ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದು, ನಮಗೆ ಈ ರೀತಿಯ ರಂಜಾನ್ ವೇಳೆಯಲ್ಲಿ ಈಗ ಏನ್ ಆಜಾನ್ ಕೂಗುವ ವೇಳೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಈ ರೀತಿ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಮನವಿ ಕೂಡ ಮಾಡಿದ್ದಾರೆ. ಪೃಥ್ವಿ, ಅಲ್ಲ, ಸಿಟಿ ರವಿಗೂ ಏನೋ ಮನವಿ ಮಾಡ್ಕೊಂಡ್ರಂತಲ್ಲ, ಅವ್ರು ಏನ್ ಹೇಳಿದ್ರಂತೆ? ಅಂದ್ರೆ ಈಗ ಏನು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿರುವಂತಹ ಶಾಸಕ ಸಿಟಿ ರವಿಗೂ ಮುಸ್ಲಿಂ ಮುಖಂಡರು ಒತ್ತಾಯಿಸಿರುವಂತದ್ದು, ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಒತ್ತಾಯಿಸಿರುವಂತದ್ದು. ನಮಗೆ ಈ ರೀತಿಯ ಆಜಾನ್ ಕೂಗುವ ವೇಳೆಯಲ್ಲಿ ಅವಕಾಶ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡ್ರು, ಅದು ಹೇಳಿದ್ರೆ ಸಿಟಿ ರವಿಗೆ ಒತ್ತಾಯ ಮಾಡಿದಾಗ ಅಂದ್ರೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತೇನೆ ಅಂತ ಹೇಳಿದ್ರಂತ, ಅಥವಾ ಇದೇನ್ ಆಗಲ್ಲ ಆತರ ಎಲ್ಲ ಆಗಲ್ಲ ಅಂತ ಏನಾದ್ರು ಹೇಳಿದ್ರಂತ? ಅಂದ್ರೆ ಅವರು ಮನವಿ ಸ್ವೀಕರಿಸಿ ಸುಮ್ಮನಾಗಿರುವಂತದ್ದು. ಅಂದ್ರೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮತ್ತೆ ಅವರಿಗೂ ಯಾವುದೇ ರೀತಿಯ ಭರವಸೆಯನ್ನು ಕೊಟ್ಟಿಲ್ಲ ಅಂತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿ.